ಹೆಂಗಿದ್ದೀರಾ ಎಲ್ಲಾರು? ಹೇಗಿತ್ತು ನಿಮ್ ದಿನ? ಚೆನ್ನಾಗಿ ಹೋಯ್ತಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ರಿವಿಷನ್ ಆಫ್ ಫ್ಯೂ ಟಾಪಿಕ್ಸ್. ರಿವಿಷನ್ ಯಾವ್ದ್ರ ಬಗ್ಗೆ ಅಂದ್ರೆ ಕಂಜಂಕ್ಷನ್ಸ್ ನಾವು ರಿವೈಸ್ ಮಾಡೋಣ. ಅದಾದ್ಮೇಲೆ ಒಂದು ಪಿಕ್ಚರ್ನ ಕಾಂಪ್ರಿಹೆಂಡ್ ಮಾಡಬೇಕು. ಇಫ್ ಅಟ್ ಆಲ್ ಯು ಆರ್ ಆಸ್ಕ್ಡ್ ಟು ಎಕ್ಸ್ಪ್ರೆಸ್ ವ್ಯೂಸ್ ಅಬೌಟ್ ಅ ಗಿವನ್ ಪಿಕ್ಚರ್. ಸೊ ಸಾರಿ. Expressing views of a picture. ಎರಡನ್ನು ನಾವು ನೋಡೋಣ, ಆಯ್ತಾ? ಸೊ ಕಂಜಂಕ್ಷನ್ಸ್ ಅಂದ್ರೆ ಏನು ನಿಮ್ಗೆ ನೆನಪಿದ್ಯಾ? ಡು ಯು ರಿಮೆಂಬರ್ ವಾಟ್ ಇಸ್ ಕಂಜಂಕ್ಷನ್? ಅದರಲ್ಲಿರೋ ಟೈಪ್ಸ್ ನೆನಪಿದ್ಯಾ ನಿಮ್ಮಲ್ಲಿ ಯಾರಿಗಾದ್ರೂ? ಕಂಜಂಕ್ಷನ್ಸ್ are nothing but they are parts of speech, right? One of the parts of speech. Correct. Very good. Basic thing. It is one of the parts of speech. ಅದಾದ್ಮೇಲೆ ಹೆಚ್ಚಾಗಿ ಇದ್ರ ಬಗ್ಗೆ ನಮ್ಗೆ ಏನ್ ಗೊತ್ತು? ಇದು ಸೇರ್ಸತ್ತೆ ವಾಕ್ಯದಲ್ಲಿರೋ ಎರಡ್ ಪದಗಳನ್ನ ಸೇರ್ಸೋದಿಕ್ಕೆ, ಇಲ್ಲ ಗುಂಪಾಗಿರೋ ಪದಗಳನ್ನ ಸೇರ್ಸೋದಿಕ್ಕೆ ಈ ಕಂಜಂಕ್ಷನ್ ಆಗಿರೋದು ನಮ್ಗೆ ಸಹಾಯ ಮಾಡತ್ತೆ. ಇವಾಗ ಇದೇನಿದು ಒಂದು ಪಿಕ್ಚರ್ ನಾನು ಡ್ರಾ ಮಾಡ್ತೀನಿ. ಇದೇನಂತ ನಿಮ್ ಕಂಡಿಡು so good, but looking at the picture you may be able to identify. Okay, ಒಬ್ರು ಹೇಳಿದ್ದಾರೆ ಇದು ಟ್ರೈನ್ ಅಲ್ಲಿ ಇರೋ ಬೋಗಿ ತರ ಇದೆ ಅಂತ. ಖಂಡಿತ ಒಂದು ಟ್ರೈನ್ ಅಲ್ಲಿ ಇರೋ ಬೋಗಿ ತರ ಇದೆ. ಅದನ್ನ ನಾನ್ ಯಾಕೆ ಕಂಜಂಕ್ಷನ್ ಜೊತೆ ಕಂಪೇರ್ ಮಾಡ್ತಿದ್ದೀನಿ? ಯಾಕೆ ಗೊತ್ತಾ ಅದನ್ನ ಕಂಪೇರ್ ಮಾಡ್ತೀನಿ? ಇವಾಗ ಇದು ಬೋಗಿ ಎ, ಇದು ಬೋಗಿ ಬಿ, ಇದು ಬೋಗಿ ಬಿ. ಈ ಮೂರ್ ಬೋಗಿನೂ ಸೇರ್ಸೋದಿಕ್ಕೆ ಈ ಮಧ್ಯದಲ್ಲಿ ಒಂದು ಲಿಂಕ್ ಇದೆ ಅಲ್ವಾ? ದೇರ್ ಇಸ್ ಅ ಚೈನ್ ದಟ್ ಲಿಂಕ್ಸ್ ದಿ ಟೂ ಬೋಗೀಸ್ ಒನ್ ಅನದರ್. ಕರೆಕ್ಟ್. ಸೊ ಅದೇ ತರಾನೇ ಈ ಕಂಜಂಕ್ಷನ್ಸ್ ಆದದ್ದು ಏನ್ ಮಾಡತ್ತೆ? ಲಿಂಕ್ ಮಾಡತ್ತೆ. ಆ ಕಾರಣಕ್ಕೋಸ್ಕರನೇ ಇದನ್ನ ಲಿಂಕರ್ಸ್ ಅಂತ ಕರೀತಾರೆ, ಇಲ್ಲಾಂದ್ರೆ ಲಿಂಕ್ ವರ್ಡ್ಸ್ ಅಂತ ಕರೀತಾರೆ. ಆರ್ ನಾದರ್ ವರ್ಡ್ ಇಟ್ ಇಸ್ ಕನೆಕ್ಟರ್ಸ್. ಅದರ್ ವೇ ಇಟ್ ಇಸ್ ಕಾಲ್ಡ್ ಆಸ್ ಕನೆಕ್ಟರ್ಸ್. ಲಿಂಕರ್ಸ್, ಲಿಂಕ್ ವರ್ಡ್ಸ್ ಅಂಡ್ ಕನೆಕ್ಟರ್ಸ್. ಈ ಮೂರಲ್ಲಿ ಯಾವುದೇ ಒಂದು ಹೆಸರನ್ನು ನೀವು ಇಟ್ಕೋಬಹುದು. ನೀವು ಅದನ್ನ ಲಿಂಕರ್ಸ್ ಅಂತ ಕರಿಬಹುದು, ಅಥವಾ ಲಿಂಕ್ ವರ್ಡ್ಸ್ ಅಂತ ಹೇಳ್ಬೋದು, ಅಥವಾ ಕನೆಕ್ಟರ್ಸ್ ಅಂತ ಹೇಳ್ಬೋದು. ಈ ಮೂರಲ್ಲಿ ಯಾವುದೇ ಒಂದನ್ನ ನೀವು ಉಪಯೋಗಿಸ್ಬೋದು. ಈ ಕಂಜಂಕ್ಷನ್ಸ್ ಮೀನಿಂಗ್ ಏನು? ಒಂದ್ ಸಣ್ಣ ಪುಟ್ಟ ಸೆಂಟೆನ್ಸ್ ಆಗಿ ನಿಮ್ಮಲ್ಲಿ ಯಾರಿಗಾದ್ರೆ ಹೇಳಕ್ ಆಗತ್ತಾ? ಏನ್ ಸಂಬಂಧಿಸಿ ಸಣ್ಣ ಸಿಂಪಲ್ ಆಗಿ ನಿಮ್ಗೆ ಹೇಗ್ ಅರ್ಥ ಆಗಿದೆಯೋ ಅದನ್ನ ಹೇಳಿದ್ರೆ ಸಾಕು. ತುಂಬಾ ಈ ಡೆಫಿನಿಷನ್ ಆತರ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನಿಮ್ಮಿಂದ ಕೊಡೋದಿಕ್ಕೆ. ಸಣ್ಣದಾಗಿ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋ ತರ ನೀವು ಹೇಳ್ಬೋದು. It indicates, it is a word used to indicate relationship between ideas expressed in a sentence. Word used to express relationship
ಒಂದು ವಾಕ್ಯಕ್ಕೂ ಮತ್ತೊಂದು ವಾಕ್ಯಕ್ಕೂ ಇರೋ ರಿಲೇಶನ್ಶಿಪ್ ನ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ, ಕನೆಕ್ಟ್ ಮಾಡೋದಿಕ್ಕೆ ಈ ಪದವನ್ನ ನಾವು ಬಳಸ್ತೀವಿ. ಮ್ಯಾಮ್, ನೀನಿಕ್ಕಿಂತ ನಮ್ಗೆ ಒಂದು ಉದಾಹರಣೆ ಜೊತೆ ನೋಡಿದ್ರೆ ಬೆಟರ್ ಆಗಿ ಅರ್ಥ ಆಗತ್ತೆ ಮ್ಯಾಮ್. ಖಂಡಿತ. ನೀವು ಈಗ ಅಂಗಡಿಗೆ ಹೋಗ್ತೀರಾ. ಯಾವ ಅಂಗಡಿಗೆ ಹೋಗ್ತೀರಾ? ಟಿಫಿನ್ ಅಂಗಡಿಗೆ ಹೋಗ್ತೀರಾ. ಅಲ್ಲಿ ಎಷ್ಟೋ ಇರತ್ತಲ್ವಾ ತಿನ್ನೋದಿಕ್ಕೆ. ಒಂದ್ ಐಟಮ್ ಇರತ್ತಾ, ಎಷ್ಟೋ ಇರತ್ತಾ? ಹೆಚ್ಚಾಗಿರೋ ಐಟಮ್ ಇರತ್ತೆ. ಕರೆಕ್ಟಾ? I like ಚಪಾತಿ. I like ದೋಸಾ. ನನ್ಗೆ ಅಮ್ಮ ಅಪ್ಪ ಜೊತೆ ಊಟಕ್ಕೆ ಹೋಗ್ತಿದೀನಿ ಒಂದು ಹೋಟೆಲ್ಗೆ. ಅಲ್ಲಿ ಕೇಳ್ತಾರೆ ನಿಂಗೇನಪ್ಪ ಬೇಕು ಅಂತ. ನನ್ಗೆ ಚಪಾತಿನೂ ಇಷ್ಟ, ದೋಸೆನೂ ಇಷ್ಟ. ಅವಾಗ ನೀವೇನ್ ಅಂತೀರಾ? ಐ ಲೈಕ್ ಚಪಾತಿ, ಐ ಲೈಕ್ ದೋಸಾ ಅಂತ ಹೇಳ್ತೀವಿ. ಹೌದು, ಇದನ್ನ ಹೀಗೆ ಹೇಳ್ಬೋದಲ್ಲ. ಇದನ್ನ ಇನ್ನು ಸಣ್ಣ ಪುಟ್ಟದಾಗಿರೋ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳಕ್ಕಾಗತ್ತಾ? ಎರಡು ವಿಷಯ ನನ್ಗೆ ಇಷ್ಟ ಆಗತ್ತೆ. ಕರೆಕ್ಟಾ? ಚಪಾತಿನೂ ಇಷ್ಟ, ದೋಸೆನೂ ಇಷ್ಟ. ಅದಕ್ಕೆ ನೀವ್ ಏನ್ ಮಾಡ್ಬೋದು? ಐ ಲೈಕ್ ಚಪಾತಿ ಅಂಡ್ ದೋಸಾ. ಒಂದೇ ಸೆಂಟೆನ್ಸ್ ಆಗಿ ಹೇಳ್ಬಿಡ್ಬೋದಾ? ಈ ಐ ಲೈಕ್ ಅನ್ನೋ ಪದಗಳನ್ನ ಮತ್ತೆ ಮತ್ತೆ ಉಪಯೋಗಿಸ್ದೆ ನನಗೆ ಚಪಾತಿ ಮತ್ತು ದೋಸೆ ಇಷ್ಟ. ನನಗೆ ಚಪಾತಿ. ಮ್ಯಾಮ್, ಇವಾಗ ತಾನೇ ಊಟ ಆಗಿದೆ ಮ್ಯಾಮ್, ಮತ್ತೆ ಊಟ ಬಗ್ಗೆ ಹೇಳ್ತಿದ್ರ ಅಲ್ಲ. ನಾನು ರಿಲೇಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರತ್ತಂತ ನಾನು ಇದನ್ನ ಹೇಳಿದೆ. ನನಗೆ ಚಪಾತಿ ಮತ್ತು ದೋಸೆ ಇಷ್ಟ. ನನಗೆ ಚಪಾತಿ ಮತ್ತು ದೋಸೆ ಇಷ್ಟ. ಸೊ ಇಲ್ಲಿ ಏನಂತಿದೆ? ಐ ಲೈಕ್ ಅನ್ನೋ ಪದ ಎರಡ್ ಸೆಂಟೆನ್ಸ್ ಆಗಿ ಇಲ್ಲಿ ಕೊಟ್ಟಿದ್ದೀನಿ. ಆದ್ರೆ ಅದನ್ನ ಒಂದೇ ಸೆಂಟೆನ್ಸ್ ಆಗಿ ಮಾಡಕ್ಕಾಗತ್ತೆ ಅಂದ್ರೆ ಈ ಅಂಡ್ ಅನ್ನೋ ಒಂದ್ ಪದನ ಬಳಸಿದ್ರೆ ಒಂದ್ ಸಿಂಪಲ್ ಸೆಂಟೆನ್ಸ್ ಆಗ್ಬಿಡತ್ತೆ. ಅಂಡ್ ಅಂದ್ರೆ ಏನೋ ಮತ್ತು, ಒಂದ್ ವಿಷಯ ಅಲ್ಲದೆ ಮತ್ತೊಂದು ಇದೆ ಅಂತ ಹೇಳೋದಿಕ್ಕೆ ಉಪಯೋಗಿಸೋ ಪದಾನೇ ಈ ಮತ್ತು ಅನ್ನೋದು ಅಲ್ವಾ? ಇದೇ ತರ ಎಷ್ಟು ವರ್ಡ್ಸ್ ಇದೆ ಮ್ಯಾಮ್, ಎಷ್ಟೋ ಇದೆ. ಅದು ಕಂಜಂಕ್ಷನ್ಸ್ ಅಲ್ಲಿ ನೋಡಿದ್ರೆ 3 ರೀತಿಯಾಗಿರೋ ಕಂಜಂಕ್ಷನ್ಸ್ ಇದೆ ಅಂತ ನಮ್ಗೆ ಗೊತ್ತಾಗಿದೆ ಅಲ್ವಾ? ಕೋಆರ್ಡಿನೇಟಿಂಗ್ ಅಂದ್ರೆ ಇಂತಹ ವಾಕ್ಯಗಳು ಅಂದ್ರೆ ಒಂದ್ ವಿಷಯ ಅಲ್ಲದೆ ಮತ್ತೊಂದು ಇಷ್ಟ ಆಗಿದೆ. ವೆನ್ ಯು ಆರ್ ಕನೆಕ್ಟಿಂಗ್ 2 sentences, you can use either coordinating conjunctions. ಏನ್ ಮಾಡ್ಬೋದು? ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನ ಉಪಯೋಗಿಸ್ಬೋದು. ಒಂದ್ ಸೆಂಟೆನ್ಸ್ ಮತ್ತೊಂದ್ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಅದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನ ಉಪಯೋಗಿಸೋ ತರ ಆಗ್ಬಿಡತ್ತೆ. ಡಿಪೆಂಡೆಂಟ್ ಕ್ಲಾಸ್, ಇಂಡಿಪೆಂಡೆಂಟ್ ಕ್ಲಾಸ್ ನೆನ್ಪಿದ್ಯಾ ಮಕ್ಳೇ? ಮತ್ತೊಂದು co-relative conjunctions. It always comes in pairs. Neither nor, either or, not only but also. ಇಂತಹ ಕಂಜಂಕ್ಷನ್ಗಳು co-relative conjunction. ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಎಲ್ಲ ಏನು? ಆಲ್ ದೋ, ಈವನ್ ದೋ, ದೋ, ಇಫ್, ವೆದರ್, ಬಿಕಾಸ್ ಇವೆಲ್ಲ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಐ ವೆಂಟ್ ಲೇಟ್ ಟು ಸ್ಕೂಲ್ ಟುಡೇ ಬಿಕಾಸ್ ಐ ಮಿಸ್ ದಿ ಬಸ್. ನಾನು ಯಾಕೆ ಇವತ್ತು ಸ್ಕೂಲ್ಗೆ ಲೇಟ್ ಆಗಿ ಹೋದೆ? ಯಾಕಂದ್ರೆ ನಾನು ಬಸ್ ಅನ್ನ ಮಿಸ್ ಮಾಡಿದೆ. ಐ ವೆಂಟ್ ಟು ಸ್ಕೂಲ್ ಲೇಟ್ ಬಿಕಾಸ್ ವೈ ಇಟ್ has been told only the second half of the sentence. ಮತ್ತೊಂದು ಸೆಂಟೆನ್ಸ್ ಅಲ್ಲೇ ನನ್ಗೆ ಗೊತ್ತಾಗ್ತಿದೆ ಅಲ್ವಾ? ಸೊ ಆ ಕಾರಣಕ್ಕೋಸ್ಕರ ಅದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನೆನ್ಪಿಟ್ಕೊಳ್ಳೋಕೆ ನಿಮ್ಗೆ ಒಂದು ಕ್ಯೂ ವರ್ಡ್ ನಾನು ಹೇಳಿದೆ. ಫ್ಯಾನ್, ಬಾಯ್ಸ್, ಫಾರ್ ಅಂಡ್ ನಾಟ್, ಬಟ್, ಆರ್, ಯೆಟ್, ಸೊ. ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಗೆ ಕ್ಯೂ ವರ್ಡ್ ಅಂತ ಏನು ಹೇಳಿಲ್ಲ. ಆಲ್ದೋ, ದೋ, ಈವನ್ ದೋ, ಸ್ಟಿಲ್, ಇಫ್, ವೆದರ್ ಇಂತಹ ಪದಗಳೆಲ್ಲ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಗಿ ಬರುತ್ತೆ. ಕೋರಿಲೇಟಿವ್ ಆಗಿ ಬರೋದು ನಾಟ್ ಓನ್ಲಿ ಬಟ್ ಆಲ್ಸೋ, ಐದರ್ ಆರ್, ನೈದರ್ ನಾಟ್. ರೈಟ್?
ಕೆಲವು ಆಕ್ಟಿವಿಟಿನ ನೋಡೋಣ, ನಿಮ್ಗೆ ತಕ್ಷಣ ನೆನ್ಪು ಬರತ್ತೆ. ಆಯ್ತಾ? ಒಂದ್ ನಿಮಿಷ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. It is a part of speech that is used to connect words, phrases, clauses or sentences. ವಾಕ್ಯಗಳನ್ನ ಅಂದ್ರೆ ಗುಂಪಾಗಿರೋ ಪದಗಳನ್ನ ಇಲ್ಲ ಪದಗಳನ್ನ ಒಂದು ಸೇರಿಸೋದಿಕ್ಕೆ ಬಳಸೋ ಪದನೇ ಈ ಕಂಜಂಕ್ಷನ್ ಅನ್ನೋದು. ಇದನ್ನ ನಾವು ಲಿಂಕರ್ಸ್ ಅಂತಾನು ಕರಿಬಹುದು, ಕನೆಕ್ಟರ್ಸ್ ಅಂತ ಹೇಳ್ಬೋದು, ಅಥವಾ ಜಾಯಿನಿಂಗ್ ವರ್ಡ್ಸ್ ಅಂತಾನು ಹೇಳ್ಬೋದು. ಇದಕ್ಕಿರೋ ಬೇರೆ ಬೇರೆ ಹೆಸರುಗಳು ಅಷ್ಟೇ, ಎಲ್ಲ ಒಂದೇನೆ, ಬೇರೆ ಬೇರೆ ರೀತಿಯಾಗಿ ನಾವು ಇದನ್ನ ಹೇಳ್ತಿರೋದು. ಈ ಇಂಡಿಪೆಂಡೆಂಟ್ ಕ್ಲಾಸ್ ಅನ್ನೋದು ಆ ಪೂರ್ತಿ ಸೆಂಟೆನ್ಸ್ ನಾನು ಓದಿದ್ರೆ ನನಗೆ ಕಂಪ್ಲೀಟ್ ಆಗಿರೋ ಅರ್ಥ ಸಿಗತ್ತೆ, ಪೂರ್ಣವಾಗಿರೋ ಅಥವಾ ಅರ್ಥವನ್ನ ಕೊಡತ್ತೆ, ಅಂದ್ರೆ ಅದನ್ನ ಇಂಡಿಪೆಂಡೆಂಟ್ ಕ್ಲಾಸ್ ಅಂತೀವಿ. ಅಂದ್ರೆ ಅದರಲ್ಲಿ ಸಬ್ಜೆಕ್ಟು ಇರತ್ತೆ, ವರ್ಬು ಇರತ್ತೆ, ಏನ್ ಹೇಳಕ್ ಬರ್ತಿದಾರೋ ಅದ್ ನನ್ಗೆ ಪೂರ್ತಿ ಅರ್ಥ ಆಗತ್ತೆ, ಅದು ಇಂಡಿಪೆಂಡೆಂಟ್ ಕ್ಲಾಸ್. ಈ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಇರೋ ಸೆಂಟೆನ್ಸೇ ಕೋಆರ್ಡಿನೇಟಿಂಗ್ ಕಾಂಜಂಕ್ಷನ್ ಆಗಿ ನಾವು ಉಪಯೋಗಿಸೋದು. ಐ ಲೈಕ್ ದೋಸಾ, ಐ ಲೈಕ್ ಚಪಾತಿ, ನನಗೆ ಇಷ್ಟ. ಸೊ ಸಬ್ಜೆಕ್ಟು ಇತ್ತು, ವರ್ಬು ಇತ್ತು. ಆ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ನಾನು ಸೇರಿಸೋದಿಕ್ಕೇನೆ ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ನಾನು ಉಪಯೋಗಿಸಿ ಐ ಲೈಕ್ ಚಪಾತಿ ಅಂತ ದೋಸೆ ಅನ್ನೋ ಉದಾಹರಣೆ ನಾವು ನೋಡಿದ್ರೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಸೊ ಇಟ್ ಹ್ಯಾಸ್ ಟೂ ಇಂಡಿಪೆಂಡೆಂಟ್ ಕ್ಲಾಸಸ್. ಈ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನ ನಾವು ಒಂದ್ ಸೇರಿಸುವಾಗ ಅಲ್ಲೇನಾಗತ್ತೆ, ಕಮಾನ್ ಹಾಕ್ಬೇಕು. ಆ ಕಂಜಂಕ್ಷನ್ ನ ಬರೆಯೋಕ್ ಮುಂಚೆ ನೀವು ಕಮವನ್ನ ಉಪಯೋಗಿಸ್ಬೇಕು. ಇಲ್ಲಿ ನೀವು ಉಪಯೋಗಿಸ್ಲಿಲ್ಲ ಅಲ್ವಾ ಮ್ಯಾಮ್, ಐ ಲೈಕ್ ಚಪಾತಿ ಅಂತ ದೋಸೆ ಅಂತ ಹೇಳುವಾಗ ಅಂಡ್ ಮುಂಚೆ ನೀವು ಕಮಾನೇ ಉಪಯೋಗಿಸ್ಲಲ್ಲ. ಇಟ್ ವಾಸ್ ಇಂಟ್ ಅನ್ ಇಂಡಿಪೆಂಡೆಂಟ್ ಸೆಂಟೆನ್ಸ್. ಅಂದ್ರೆ ಅಂಡ್ ದೋಸೆ, ಆ ದೋಸೆ ಅನ್ನೋ ಒಂದು ವಿಷಯ ಮಾತ್ರನೇ ಇತ್ತು, ಅದ್ರಲ್ಲಿ ಏನು ಸಬ್ಜೆಕ್ಟ್ ವರ್ಬ್ ಅನ್ನೋದು ಏನು ಇರ್ಲಿಲ್ಲ ಅಲ್ವಾ. ಸೊ ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಅದ್ರಲ್ಲಿ ಸಬ್ಜೆಕ್ಟು ಇರ್ಬೇಕು, ವರ್ಬು ಇರ್ಬೇಕು, ಪೂರ್ತಿಯಾಗಿರೋ ಇನ್ಫಾರ್ಮೇಶನ್ ಅರ್ಥನೂ ಕೊಡ್ಬೇಕು. ಹಾಗಿದ್ರೆ ಮಾತ್ರ ಅದನ್ನ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ತೀವಿ. ಐ ವೆಂಟ್ ಟು ಸ್ಕೂಲ್ ಅರ್ಲಿ ಅಂಡ್ ಐ ಕಂಪ್ಲೀಟೆಡ್ ಮೈ ಹೋಮ್ ವರ್ಕ್. ನಾನು ಸ್ಕೂಲ್ ಬೇಗ ಹೋದೆ, ಹೋಮ್ ವರ್ಕ್ ಅನ್ನ ನಾನು ಬೇಗ ಮುಗಿಸ್ಬಿಟ್ಟೆ. ಅಲ್ಲಿ ನೋಡಿ, ಐ ವೆಂಟ್ ಅರ್ಲಿ ಟು ಸ್ಕೂಲ್ ಅನ್ನೋದು ಒಂದ್ ಸೆಂಟೆನ್ಸ್, ಐ ಕಂಪ್ಲೀಟೆಡ್ ಮೈ ಹೋಮ್ ವರ್ಕ್ ಅನ್ನೋದು ಮತ್ತೊಂದು ಸೆಂಟೆನ್ಸ್. ಸೊ ಆ ಕಾರಣಕ್ಕೋಸ್ಕರ ಐ ವೆಂಟ್ ಟು ಸ್ಕೂಲ್ ಅರ್ಲಿ, ಕಮಾ, ಅಂಡ್ ಯು ಪ್ಲೇಸ್ ಅ ಕಮಾ ಬಿಫೋರ್ ರೈಟಿಂಗ್ ಅ ಕಂಜಂಕ್ಷನ್ ಅಂದೆ. ಅಂಡ್ ಬರೆಯೋಕ್ ಮುಂಚೆ ಕಮ ಹಾಕಿರ್ಬೇಕು, ಅದಾದ್ಮೇಲೆ ಐ ಕಂಪ್ಲೀಟೆಡ್ ಮೈ ಹೋಮ್ ವರ್ಕ್ ಅನ್ನೋದನ್ನ ಹೇಳ್ತೀರಾ. ಸೊ ದಿಸ್ ಇಸ್ ಇಂಡಿಪೆಂಡೆಂಟ್ ಕ್ಲಾಸ್. So we use conjunctions to join words or phrases. Use a conjunction to connect two items of the same type, like nouns, adjectives, adverbs. Yes. Phrase ಅಂತ ಹೇಳಿದ್ರಲ್ಲ ಮ್ಯಾಮ್, ಅದಕ್ಕೆ ಏನಾದ್ರು ಉದಾಹರಣೆ ಹೇಳ್ಬೋದಾ? He walked past the store and into the park. He walked past the store ಅನ್ನೋದು ಒಂದು ಸೆಂಟೆನ್ಸ್, ಗುಂಪಾಗಿರೋ ಪದಗಳು. Into the park, ಪಾರ್ಕ್ ಒಳಗೆ ಹೋದ. So it is used to join two independent clauses. ಇದು ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ನಾವು ಉಪಯೋಗಿಸೋದು. Place a comma before the conjunction to create a compound sentence. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ನಾವು ಉಪಯೋಗಿಸ್ ಮುಂಚೆ ಇಲ್ಲಿ ನಾವು ಕಮವನ್ನ ಬಳಸ್ತೀವಿ. I wanted to go to the beach, but it started to rain. ನನಗೆ ಬೀಚ್ ಹೋಗ್ಬೇಕಂತ ಇಷ್ಟ, ಆಸೆ, ಆದ್ರೆ ಮಳೆ ಬೀಳೋಕೆ ಶುರು ಆಯ್ತು. It started to rain.
ಇಟ್ ಸ್ಟಾರ್ಟೆಡ್ ಟು ರೈನ್ ಅನ್ನೋದು ಒಂದು ಸೆಂಟೆನ್ಸ್, ಕರೆಕ್ಟಾ? ಐ ವಾಂಟೆಡ್ ಟು ಗೋ ಟು ದ ಬೀಚ್ ಅನ್ನೋದು ಒಂದು ಸೆಂಟೆನ್ಸ್. ಆದ್ರೆ ಇಲ್ಲಿ ಏನಾಯ್ತು, ಹೋಗ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ಮಳೆ ಬೀಳಕ್ ಶುರು ಆಗೋಯ್ತು, ಮಳೆ ಬೀಳಕ್ಕೆ ಶುರು ಆಗೋಯ್ತು. ಆದರೆ ಬಟ್ ನಾನು ಹೋಗಿಲ್ಲ, ಮಳೆ ಬೀಳಕ್ ಶುರು ಆಗೋಯ್ತಲ್ಲ, ಆ ಕಾರಣಕ್ಕೋಸ್ಕರ ನಾನು ಹೋಗ್ಲಿಲ್ಲ. ಸೊ ಯು ಪ್ಲೇಸ್ ಕಮ ಬಿಫೋರ್ ಯು ಯೂಸ್ ದಿಸ್ ಕಂಜಂಕ್ಷನ್. ಬಟ್ ಇಲ್ಲಿ ನೋಡಿ, ಬಟ್ ಅನ್ನೋ ಪದನ್ ಬರೆಯೋಕ್ ಮುಂಚೆನೆ ಇಲ್ಲಿ ಕಮವನ್ನ ಹಾಕಿದ್ದೀರಾ, ಕರೆಕ್ಟಾ? ಸೊ ಇದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿ. ಇಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನ ತೋರಿಸ್ತೀನಿ, ಅದಕ್ಕೆ ನಿಮ್ಗೆ ಉತ್ತರಿಸಕ್ ಆಗತ್ತಾ ಅಂತ ನೋಡಿ. ಫಾರ್ ಅಂಡ್ ನಾರ್, ಬಟ್ ಆರ್, ಎತ್ ಸ್ಟಿಲ್ ಅಂತ ಹೇಳದ್ನಲ್ಲ, ಎತ್ ಸೋ, ಸಾರಿ, ಫಾರ್ ಅಂಡ್ ನಾರ್, ಬಟ್ ಆರ್, ಎತ್ ಸೋ ಅನ್ನೋದನ್ನ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಗಿ ಉಪಯೋಗಿಸ್ತೀವಿ. My mom loves flowers. Dash, we are going to get her some for her birthday. ನನ್ನ ಅಮ್ಮಗೆ ಹೂಗಳಂದ್ರೆ ತುಂಬಾ ಇಷ್ಟ, ಆ ಕಾರಣಕ್ಕೋಸ್ಕರನೇ ನಾವು ಮಾರ್ಕೆಟ್ಗೆ ಹೋಗ್ತಾ ಇದೀವಿ, ಬರ್ತ್ಡೇಗೆ ತಗೋ, ಅದಕ್ಕೆ ಆ ಕಾರಣಕ್ಕೋಸ್ಕರನೇ ನಾವು ಹೋಗ್ತಾ ಇದೀವಿ ಮಾರ್ಕೆಟ್ಗಲ್ಲ, ಆ ಕಾರಣಕ್ಕೋಸ್ಕರ ನಾವು ಹೋಗ್ತಾ ಇದೀವಿ ಬರ್ತ್ಡೇಗೆ, ಹೂಗಳನ್ನ ತರೋಣ ಅಂತಾನೆ ನಾವು ಹೋಗ್ತಾ ಇದೀವಿ. ಒಂದ್ ಕಾರಣವನ್ನ ಹೇಳತ್ತೆ ಅಲ್ಲ, ಮೈ ಮಮ್ ಲವ್ಸ್ ಫ್ಲವರ್ಸ್, ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಹರ್ ಸಮ್ ಫಾರ್ ಹರ್ ಬರ್ತ್ಡೇ. ಯಾವ್ದು ಬರುತ್ತೆ? ಫಾರ್ ಅಂಡ್ ಸೋ, ಬಟ್ 4 ಆಪ್ಷನ್ ಇದೆ. ಒಬ್ರು ಹೇಳಿದ್ದಾರೆ ಸೋ ಅಂತ, ನೋಡೋಣ. ಎಕ್ಸಾಕ್ಟ್ಲಿ. ಸೊ ವಾಟ್ ಇಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಒನ್ ಪರ್ಟಿಕ್ಯುಲರ್ ಆಕ್ಷನ್? ಯಾಕೊಂದ್ ವಿಷಯ ನಡೀತಿದೆ ಅದನ್ನ ರೀಸನ್ ಔಟ್ ಮಾಡ್ತಿದ್ದೀರಾ ಅಂದ್ರೆ ಆಗ ಫಾರ್. ಒಂದ್ ವಿಷಯ ನಡೀತು, ಯಾಕೆ ನಡೀತು? ಅಮ್ಮಗೆ ಇಷ್ಟ ಆಯ್ತು, ಆ ಹೂಗಳಂದ್ರೆ ಅಮ್ಮಗೆ ಇಷ್ಟ, ಆ ಕಾರಣಕ್ಕೋಸ್ಕರ ನಾನು ಮಾರ್ಕೆಟ್ಗೆ ಹೊರಗಡೆ ಹೋದೆ ಹೂಗಳನ್ನ ತರೋದಿಕ್ಕೆ. ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟು ಬೈ ಹರ್ ಫ್ಲವರ್ಸ್. ಮೈ ಫ್ಯಾಮಿಲಿ ವಾಂಟೆಡ್ ಟು ಬೈ ಅ ನ್ಯೂ ಕಾರ್. ಡ್ಯಾಶ್, ವಿ ಗಾಟ್ ಅ ನ್ಯೂ ಡಾಗ್ ಇನ್ಸ್ಟೆಡ್. ಮೈ ಫ್ಯಾಮಿಲಿ ವಾಂಟೆಡ್ ಟು ಬೈ ಅ ನ್ಯೂ ಕಾರ್. ಹೊಸ ಕಾರನ್ನ ತಗೊಬೇಕಂತ ಇದ್ವಿ, ಆದ್ರೆ ನೋಡಿದ್ರೆ ಹೊಸ ನಾಯನ್ ಮನೆಗೆ ತಗೊಂಡ್ಬಂದ್ಬಿಟ್ವಿ. ಆದ್ರೆ ಇಸ್ ಇಟ್ ಬಟ್? ಎಕ್ಸಾಕ್ಟ್ಲಿ. ಆದರೆ ಬಟ್ ಅನ್ನೋ ಪದವನ್ನ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಗಿ ಇಲ್ಲಿ ಉಪಯೋಗಿಸ್ತೀವಿ. ಒಂದ್ ಕಾರಣಕ್ಕೋಸ್ಕರ ನೀವು ಅಂಗಡಿಗೆ ಹೋಗಿದ್ದೀರಾ, ಆದ್ರೆ ಅದನ್ನ ತರ್ಲಿಲ್ಲ, ಬೇರೆ ಯಾವ್ದೋ ಒಂದನ್ನ ತಗೊಂಡ್ಬಂದ್ಬಿಟ್ಟಿದ್ದೀರಾ. ದೇ ಹ್ಯಾಡ್ ಲಾಟ್ ಆಫ್ ಮನಿ. ಡ್ಯಾಶ್, ದೇ ಹ್ಯಾಡ್ ಇನ್ಹೆರಿಟೆಡ್ ಮಿಲಿಯನ್ಸ್ ಫ್ರಮ್ ದೇರ್ ಗ್ರ್ಯಾಂಡ್ ಪೇರೆಂಟ್ಸ್. ಯಾಕಂದ್ರೆ ಹೇಗೆ ಅವ್ರ ಹತ್ರ ಅಷ್ಟು ದುಡ್ಡಿತ್ತು, ಯಾಕಂದ್ರೆ ಅವ್ರ ತಂದೆ ಅಜ್ಜಿ ತಾತ ಇಂದ ಎಷ್ಟೋ ಕೋಟ್ಯಾಂತರ ರೂಪಾಯಿನ ಅವರಿಂದ ಅವ್ರಿಗೆ ಸಿಕ್ಬಿಡ್ತು, ಆ ಕಾರಣಕ್ಕೋಸ್ಕರ ಅವ್ರಿಗೆ ಹೆಚ್ಚಾಗಿರೋ ದುಡ್ಡು ಅವರಲ್ಲಿ ಇತ್ತು. ದೇ ಹ್ಯಾಡ್ ಲಾಟ್ ಆಫ್ ಮನಿ. ಡ್ಯಾಶ್, ದೇ ಹ್ಯಾಡ್ ಇನ್ಹೆರಿಟೆಡ್ ಮಿಲಿಯನ್ಸ್ ಫ್ರಮ್ ದಿಯರ್ ಗ್ರ್ಯಾಂಡ್ ಪೇರೆಂಟ್ಸ್. ಯಾಕಂದ್ರೆ ಒಂದ್ ಕಾರಣವನ್ನ ಹೇಳ್ತಿದೆ, ಫಾರ್. ಯಾಕೊಂದ್ ವಿಷಯ ನಡೀತಿದೆ, ಇಟ್ ಇಸ್ ಟೆಲಿಂಗ್ ಔಟ್ ದ ರೀಸನ್ ವೈ ದೇ ಆರ್ ಹ್ಯಾವಿಂಗ್ ಲಾಟ್ ಆಫ್ ಮನಿ. ಯಾಕೆ ಅವ್ರ ಹತ್ರ ದುಡ್ಡು ಹೆಚ್ಚಾಗಿದೆ. ವಿ ಕ್ಯಾನ್ ಈಟ್ ಸ್ಪೆಗೆಟಿ ಫಾರ್ ಡಿನ್ನರ್. ಡ್ಯಾಶ್, ವಿ ಕ್ಯಾನ್ ಈಟ್ ಅಟ್ ದಿ ರೆಸ್ಟೋರೆಂಟ್. ಯಾವ್ದು ಸೆಲೆಕ್ಟ್ ಮಾಡೋದು ಮಕ್ಳೇ? ಅಂಡ
ನೋ, ಇಟ್ ಇಸಂಟ್ ಅಂಡ್, ಆರ್. ಇದೇ ಒಂದು ಮನೆಯಲ್ಲೇ ನಾವು ಆ ಸ್ಪೆಗಟಿನ ರಾತ್ರಿ ಊಟಕ್ಕೋಸ್ಕರ ತಿನ್ಬೋದು, ಇಲ್ಲಾಂದ್ರೆ ಹೋಟೆಲ್ ಅಲ್ಲಿ ಹೋಗಿ ತಿನ್ಬೋದು. ಆರ್ ಅನನ್ಯ ಪ್ಲಾನ್ಸ್ ಟು ಮೂವ್ ಟು ಕ್ಯಾಲಿಫೋರ್ನಿಯಾ ಡ್ಯಾಶ್ ಈ ವಿಲ್ ಅಟೆಂಡ್ ಕಾಲೇಜ್ ದೇರ್. ಯಾಕೆ ಅವಳು ಕ್ಯಾಲಿಫೋರ್ನಿಯಾಗೆ ಹೋಗ್ತಿದ್ದಾಳೆ ಅನ್ನೋ ಕಾರಣ ಎರಡನೇ ಸೆಂಟೆನ್ಸ್ ನಮ್ಗೆ ಹೇಳ್ತಿದ್ಯಾ? ಹೌದಾ? ಅನನ್ಯ ಕ್ಯಾಲಿಫೋರ್ನಿಯಾ ಹೋಗೋಕ್ಕೆ ಡಿಸೈಡ್ ಮಾಡಿದಾಳೆ, ಪ್ಲಾನ್ ಮಾಡಿದಾಳೆ. ಯಾಕೆ ಹೋಗ್ತಿದ್ದಾಳೆ ಅಲ್ಲಿಂದ ಕಾಲೇಜ್ನ ಅಟೆಂಡ್ ಮಾಡೋದಿಕ್ಕೆ? ಫಾರ್, ಸೊ, ಯೆಟ್ ಅಂಡ್. ಸೊ ಅಂಡ್ ಹೋಗ್ಬಿಟ್ಟು ಅಲ್ಲಿಂದ ಅವಳು ಕಾಲೇಜನ್ನ ಅಟೆಂಡ್ ಮಾಡ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಕ್ಯಾಲಿಫೋರ್ನಿಯಾಗ ಹೋಗ್ಬಿಟ್ಟು ಅಲ್ಲಿಂದ ಅವಳು ಕಾಲೇಜನ್ನ ಅಟೆಂಡ್ ಮಾಡ್ತಾಳೆ. ಒಂದ್ ವಿಷಯ ಮಾಡ್ತಿದೀವಿ, ಅದ್ ಜೊತೆಗೆ ಇನ್ನೊಂದು ನಡೀತಿದೆ ಅಂತ ಹೇಳುವಾಗ ಅಂಡ್ ಅನ್ನ ಉಪಯೋಗಿಸ್ತೀವಿ. ವಿ ಬಾಟ್ ದ ಸ್ನಾಕ್ಸ್ ಡ್ಯಾಶ್ ವಿ ಫರ್ಗಾಟ್ ಟು ಬೈ ಎನಿ ಡ್ರಿಂಕ್ಸ್ ಫಾರ್ ದಿ ಪಿಕ್ನಿಕ್. ವಿ ಬಾಟ್ ದಿ ಸ್ನಾಕ್ಸ್ ಡ್ಯಾಶ್ ವಿ ಫರ್ಗಾಟ್ ಟು ಬೈ ಎನಿ ಡ್ರಿಂಕ್ಸ್ ಫಾರ್ ದ ಪಿಕ್ನಿಕ್. ಸ್ನಾಕ್ಸ್ ಮಾತ್ರ ತಂದ್ವಿ, ಆದ್ರೆ ಕುಡಿಯೋದಿಕ್ಕೆ ಏನೂ ತರಲಿಲ್ಲ. ಒಂದ್ ವಿಷಯ ಮಾಡಿದ್ವಿ, ಆದ್ರೆ ಇನ್ನೊಂದು ನಾವ್ ಮಾಡ್ಲಿಲ್ಲ ಎಟ್. ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ನಾವು ಎಟ್ಟನ್ನೇ ಚೂಸ್ ಮಾಡ್ಬೋದು ಅಲ್ವಾ? ಬೇರೆ ಯಾವ ಆಪ್ಷನ್ ಇಲ್ಲ. ಐ ಕಾಂಟ್ ವಿಸಿಲ್ ಡ್ಯಾಶ್ ಕ್ಯಾನ್ ಐ ಸಿಂಗ್. ನನ್ ವಿಸಿಲು ಮಾಡಕ್ ಆಗಲ್ಲ, ಹಾಡಕ್ಕೂ ಆಗಲ್ಲ. ಒಂದ್ ವಿಷಯ ಮಾತ್ರ ಅಲ್ಲ, ಮತ್ತೊಂದು ನನ್ಗೆ ಮಾಡಕ್ ಆಗೋದಿಲ್ಲ. ನಾರ್. ಈ ನೈದರ್ ನಾರು ಬರುತ್ತೆ. ಆ ನೈದರ್ ನಾರ್ ಅನ್ನೋದು ಕೋರಿಲೇಟಿವ್ ಕಂಜಂಕ್ಷನ್ಸ್ ಆಗಿ ನಾವು ಉಪಯೋಗಿಸ್ತೀವಿ. ಒಂದ್ ವಿಷಯ ಮಾತ್ರ ಆಗಲ್ಲ, ಒಂದ್ ವಿಷಯ ಅಲ್ಲದೆ ಮತ್ತೊಂದು ಆಗೋದಿಲ್ಲ. ಹಿಯರ್ ನೀದರ್ ಇಸ್ಂಟ್ ಗಿವನ್. ಆಗ್ತಿಲ್ಲ ಅನ್ನೋದು ಡೈರೆಕ್ಟ್ ಆಗಿ ಪ್ಲೇನ್ ಸೆಂಟೆನ್ಸ್ ಆಗಿದೆ. ಮತ್ತೊಂದು ಆಗಲ್ಲ ಅಂತ ಹೇಳುವಾಗ ನಾರ್. ಐ ಟ್ರೈಡ್ ದ ನ್ಯೂ ಚಾಕ್ಲೇಟ್ ಡ್ಯಾಶ್ ಐ ರಿಯಲಿ ಡೆಂಟ್ ಲೈಕ್ ದ ವೇ ಇಟ್ ಟೇಸ್ಟೆಡ್. ಯಾಕೆ ನನ್ಗೆ ಇಷ್ಟ ಆಗಿಲ್ಲ? ನಾನು ಹೊಸ ಚಾಕ್ಲೇಟ್ ಒಂದು ಟ್ರೈ ಮಾಡಿದೆ, ಆದ್ರೆ ನನ್ಗೆ ಹೇಗ್ ಇಷ್ಟ ಆಗತ್ತಂತ ಅನ್ಕೊಂಡಿದ್ನೋ ಆ ತರ ಇಷ್ಟ, ನನ್ಗೆ ಆ ರೀತಿಯಾಗಿ ಅದು ನಂಗೆ ಇಷ್ಟ ಆಗ್ಲಿಲ್ಲ ನನ್ಗೆ.
ಐ ಸಾರಿ. ಸೊ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನಾವು ಸೆಂಟೆನ್ಸ್ ಮೂಲಕ ಸೇರ್ಸೋದನ್ನ ನಾವು ತಿಳ್ಕೊಂಡಿದೀವಿ, ಕರೆಕ್ಟಾ? ಈಗ ಅಕಸ್ಮಾತ್ ಒಂದು ಪಿಕ್ಚರ್ ನ ಕೊಟ್ಬಿಟ್ಟಿದ್ದಾರೆ ನಿಮ್ಗೆ, ಒಂದು ಪಿಕ್ಚರ್ ನ ಕೊಟ್ಬಿಟ್ಟು ಅದನ್ನ ಹೇಳಿ, ಆ ಸೆಂಟೆನ್ಸ್ ಅದು ಆ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಏನ್ ಅರ್ಥ ಆಗತ್ತ ಅನ್ನೋದನ್ನ ಹೇಳಿ ಅಂತ ಹೇಳ್ತಿದಾರೆ. ನೀವ್ ಏನ್ ಮಾಡ್ತೀರಾ ಮಕ್ಳೇ? ವಿಲ್ ಯು ಬಿ ಏಬಲ್ ಟು ಟೆಲ್ ಈ ಪಿಕ್ಚರ್ ಏನಂತಿದೆ, ನನ್ ಹೇಗ್ ಅದ್ರ ಬಗ್ಗೆ ಹೇಳೋದು, ನಿಮ್ಗೆ ಗೊತ್ತಾಗತ್ತಾ? ಕೆಲವು ವಿಷಯಗಳು ನಾವು ನೆನಪಲ್ಲಿ ಇಟ್ಕೋಬೇಕಲ್ವಾ ಬಿಫೋರ್ ವಿ ಕಾಂಪ್ರಹೆಂಡ್ ಸಮಥಿಂಗ್. ವಾಟ್ ಆರ್ ಆಲ್ ದ ಥಿಂಗ್ಸ್ ದಟ್ ವಿ ನೀಡ್ ಟು ಕೀಪ್ ಇನ್ ಮೈಂಡ್, ಅದನ್ನ ನಾವು ನೋಡ್ಬೇಕಲ್ವಾ? ಕೊಟ್ಟಿರೋ ಪಿಕ್ಚರ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಪ್ರತಿಯೊಂದು ವಿಷಯವನ್ನು ಆ ಪಿಕ್ಚರ್ ಅಲ್ಲಿ ಏನ್ ಕಾಣಿಸ್ತಿದೆ, ಏನ್ ಬರಿಬೇಕು ಅನ್ನೋದನ್ನ ನೋಡ್ಬೇಕು. ಅದಲ್ಲದೆ ಎಂತಹ ಸೆಟ್ಟಿಂಗ್ ಅದಿದೆ, ಅಂದ್ರೆ ಪಾರ್ಕ್ ಅಲ್ಲಿ ನಡೆಯೋದ, ಸ್ಕೂಲ್ ಬಗ್ಗೆ ಕೊಟ್ಟಿದಾರ, ಒಂದು ಎಕ್ಸಿಬಿಷನ್, ಯಾವ ಸಿಚುಯೇಷನ್ ಅದು, ಅದನ್ನ ನಾವು ಗುರುತಿಸ್ಬೇಕು. ಅದಲ್ಲದೆ ಅದರಲ್ಲಿ ಜನರು ಏನ್ ಮಾಡ್ತಿದ್ದಾರೆ, you need to notice what people are doing over there, how many people are there, what are they doing. ಇವಾಗ ಒಂದು ಸರ್ಕಸ್ ಅಲ್ಲಿ ಇರೋ ತರ ಒಂದು ಪಿಕ್ಚರ್ ನ ಕೊಟ್ಬಿಟ್ಟಿದ್ದಾರೆ ಅನ್ಕೊಳ್ಳಿ. ಇದು ಒಂದು ಸರ್ಕಸ್, ಇದರಲ್ಲಿ ಮ್ಯಾಜಿಷಿಯನ್ ಮ್ಯಾಜಿಕ್ ಅನ್ನ ತೋರಿಸ್ತಿದ್ದಾರೆ. ಅದ್ರಲ್ಲಿ ಮಕ್ಕಳೆಲ್ಲ ನಗಿತಿದ್ದಾರೆ, ನಗ್ತಾ ಇದ್ದಾರೆ. ಅಂದ್ರೆ ನೀವೇನಂತೀರಾ? ಪೀಪಲ್ ಆರ್ ಚಿಲ್ಡ್ರನ್ ಆರ್ ಎಂಜಾಯಿಂಗ್ ದ ಶೋ, ದೇ ಆರ್ ಲಾಫಿಂಗ್ ಅಟ್ ದಿ ಮ್ಯಾಜಿಷಿಯನ್ಸ್ ಆಕ್ಟಿವಿಟೀಸ್, ಆತರ ಹೇಳ್ತೀರಲ್ವಾ? ಸೊ ಯು ನೋಟಿಸ್ ವಾಟ್ ಪೀಪಲ್ ಆರ್ ಡೂಯಿಂಗ್ ಓವರ್ ದೇರ್, ಎಷ್ಟ್ ಜನ ಇದಾರೆ, ಏನೆಲ್ಲ ಮಾಡ್ತಿದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತೀರಾ. ಲುಕ್ ಅಟ್ ಎಕ್ಸ್ಪ್ರೆಷನ್ಸ್, ಆರ್ ದೇ ಹ್ಯಾಪಿ, ಸ್ಯಾಡ್, ಎಕ್ಸೈಟೆಡ್ ಆರ್ ವರಿ, ಹೇಗ್ ಅವ್ರು ಅದನ್ನ ರೆಸ್ಪಾಂಡ್ ಮಾಡ್ತಿದ್ದಾರೆ, ಸಂತೋಷವಾಗಿದಾರ, ಇಲ್ಲ ದುಃಖವಾಗಿದಾರ, ಎಕ್ಸೈಟೆಡ್, ಮರೀದ, ಹೇಗಿದ್ದಾರೆ. ಫೈಂಡ್ ಇಂಪಾರ್ಟೆಂಟ್ ಆಬ್ಜೆಕ್ಟ್ಸ್, ವಾಟ್ ಮೇನ್ ಥಿಂಗ್ಸ್ ಡು ಯು ಸಿ. ಒಂದು ಪ್ರಾಮಿನೆಂಟ್ ಆಗಿರೋ ಪಿಕ್ಚರ್ ಏನಾದ್ರು ಗೊತ್ತಾಗ್ತಿದೆ, ಒಂದು ಆಬ್ಜೆಕ್ಟ್ ಇದೆ ಅಂದ್ರೆ ಅದ್ರ ಬಗ್ಗೆ ಹೇಳ್ಬೋದು. ಇವಾಗ ಒಬ್ರು ಬಲೂನ್ಗಳನ್ನ ಮಾರ್ತಿರ್ಬೋದು, ಇಲ್ಲಾಂದ್ರೆ ಒಂದು ಅಂಗಡಿಯಲ್ಲಿ ಹೂವನ್ನ ಸೇಲ್ ಮಾಡ್ತಿರ್ತಾರೆ. ಸೊ ಅವೆಲ್ಲ ನೀವು ನೋಟಿಸ್ ಮಾಡಿ ಕೊಡ್ಬೋದು ಅಲ್ವಾ? ಅಂಡರ್ಸ್ಟ್ಯಾಂಡ್ ದ ಆಕ್ಟಿವಿಟಿ, ವಾಟ್ ಇಸ್ ಹ್ಯಾಪನಿಂಗ್ ಇನ್ ದಿ ಪಿಕ್ಚರ್, ಆ ಪಿಕ್ಚರ್ ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಗೆಸ್ ದ ಟೈಮ್, ಅದು ಬೆಳಗ್ಗೆ ಹೊತ್ತಾ, ಸಂಜೆ ಹೊತ್ತಾ, ರಾತ್ರಿ ಹೊತ್ತಾ. ಥಿಂಕ್ ಅಬೌಟ್ ದ ಥೀಮ್, ಮೆಸೇಜ್, ವಾಟ್ ಡಸ್ ದ ಪಿಕ್ಚರ್ ಟೆಲ್ ಅಸ್. ಇವಾಗ ಒಂದು ಪೊಲ್ಯೂಷನ್ ಬಗ್ಗೆ ಕೊಟ್ಟಿರ್ಬೋದು, ವಾಟರ್ ಪೊಲ್ಯೂಷನ್, ಇವಾಗ ನೀರೆಲ್ಲ ಕೆಟ್ಟೋಗ್ಬಿಟ್ಟಿದೆ ಅಂತಹ ಪಿಕ್ಚರ್ ಕೊಟ್ಟಿದಾರಂದ್ರೆ ಇದರಿಂದ ನೀವೇನ್ ತಿಳ್ಕೊಳ್ತಿದ್ದೀರಾ, ಇದನ್ನ ಹೇಗ್ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನ ನೀವು ಹೇಳ್ಬೋದಲ್ವಾ? ಆ ಟಾಪಿಕ್ ಬಗ್ಗೆ ಮಾತಾಡುವಾಗ ಅರೇಂಜ್ ಐಡಿಯಾಸ್ ಕ್ಲಿಯರ್ಲಿ, ಇದೇ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ. ಅದನ್ನ ಹೇಗ್ ಬರೀತಿದ್ದೀರಾ ಅನ್ನೋದು, ಇಟ್ ಶುಡ್ ಬಿ ಇನ್ ಅನ್ ಆರ್ಡರ್. ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಒಂದು ಇಂಟ್ರೊಡಕ್ಷನ್ ನ ಕೊಡ್ಬೇಕು, ಅದಾದ್ಮೇಲೆ ಅದ್ರ ಬಗ್ಗೆ ಬರಿಬೇಕು. ಅದನ್ನ ನಡಿದೇ ಇರೋದಿಕ್ಕೆ ನಾವ್ ಎಂತಹ ಎಫರ್ಟ್ ಗಳನ್ನ ನಾವು ಹಾಕ್ಬೋದು, ಎಂತಹ ಪ್ರಯತ್ನವನ್ನ ನಾವು ಮಾಡ್ಬೋದು ಅಂತ ಅದನ್ನು ಹೇಳ್ಬೋದು. ಯೂಸ್ ಸಿಂಪಲ್ ಅಂಡ್ ಕ್ಲಿಯರ್ ಲ್ಯಾಂಗ್ವೇಜ್. ಸೊಫಿಸ್ಟಿಕೇಟೆಡ್ ಆಗಿರೋ ಇಂಗ್ಲಿಷ್, ಅವೆಲ್ಲ ಕಠಿಣವಾಗಿರೋ ಪದಗಳನ್ನ ನಾವು ಬಳಸ್ಬೇಕಂತಿಲ್ಲ. ಸಣ್ಣ ಪುಟ್ಟ ವರ್ಡ್ಸ್ ನ ನಾವು ಉಪಯೋಗಿಸಿದ್ರೇನೆ ಸಾಕಾಗತ್ತೆ. ಓಕೆ, ಯೂಸ್ ಸಿಂಪಲ್ ಅಂಡ್ ಕ್ಲಿಯರ್ ಲ್ಯಾಂಗ್ವೇಜ್ ಅಂಡ್ ಮೇಕ್ simple, meaningful sentences. All right. So this is about picture comprehension. So in today's class, we had quickly recapped about conjunctions, so which is also called as linkers, connectors, or link words. ಅದು ಮಾತ್ರ ಅಲ್ಲದೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನ ಉಪಯೋಗಿಸಿ ಸೆಂಟೆನ್ಸಸ್ ನ ಹೇಗ್ ಸೇರಿಸೋದು ಅನ್ನೋದನ್ನ ನಾವು ಕ್ವಿಕ್ ಆಗಿ ರೀಕ್ಯಾಪ್ ಮಾಡ್ಬಿಟ್ಟಿದ್ದೀವಿ. ಕರೆಕ್ಟಾ? ಸೊ ಇವತ್ತಿನ ಸೆಷನ್ ನಾನು ಇಲ್ಲೇ ಎಂಡ್ ಮಾಡ್ಕೊಳ್ತೀನಿ. ಬೇರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ನ ಮುಂದಿನ ವಾರ ರಿವೈಸ್ ಮಾಡೋಣ, ಹಾಗೆ ಬೇರೆ ಒಂದು ವಿಷಯವನ್ನ ಕಲ್ತ್ಕೊಳ್ಳೋಣ, ಕಾನ್ವರ್ಸೇಷನ್ ಸಂಬಂಧವಾಗಿರೋ ವಿಷಯವನ್ನ. ದಟ್ ಇಸ್ ಇಟ್ ಫಾರ್ ದ ಡೇ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ ಅಂಡ್ ವೀಕ್ ಅಹೆಡ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.